ಮನುಷ್ಯತ್ವ ಅಂತಂದ್ರೆ ಏನು? ಮನುಷ್ಯರಾಗಿ ಹುಟ್ಟೋದು, ಅದನ್ನ ಮನುಷ್ಯತ್ವ ಅಂತ ಕರಿಬಹುದು. ಮನುಷ್ಯ ಶರೀರಧಾರಿಯಾಗಿ ಜನ್ಮ ಎತ್ತುವುದು, ಇದನ್ನ ನಾವು ಮನುಷ್ಯತ್ವ ಅಂತ ನೀವು ತಿಳಿದುಕೊಳ್ಬಹುದು. ಆದ್ರೆ ಶಂಕರಾಚಾರ್ಯರು ಈ ಮನುಷ್ಯತ್ವ ಅಂತ ಉಪಯೋಗಿಸಿದಾಗ ಯಾವ ಅರ್ಥವನ್ನ ಅಲ್ಲಿ ಉದ್ದೇಶಿಸಿರಬಹುದು ಅಂತ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಎಲ್ರೂ ಮನುಷ್ಯರೇ ಹಾಗಾದ್ರೆ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ, ಮೈ, ಕೈ ಎಲ್ಲ ಇದ್ರೆ, ಮಾತನಾಡೋದಕ್ಕೆ ಬಂದ್ಬಿಟ್ರೆ ಅವರೆಲ್ಲರೂ ಮನುಷ್ಯರಂತ ನಾವು ಕರೀದಕ್ಕೆ ಆಗುತ್ತದೆಯೇ? ನೀವೆಲ್ಲ ಮನುಷ್ಯರನ್ನ ನೋಡಿದಿರಿ, ಬಗೆ ಬಗೆಯ ಮನುಷ್ಯರನ್ನ ನೋಡಿದಿರಿ. ಬಹುಶಃ ಮನುಷ್ಯರನ್ನ ನೋಡೋದಕ್ಕೆ ಸಾಧ್ಯ, ಸಿನಿಮಾದಲ್ಲಾದ್ರೂ ನೋಡಿರ್ತೀರಿ. ಬಗೆ ಬಗೆಯ ಮನುಷ್ಯರನ್ನೆಲ್ಲ ಅಲ್ಲಿ ತೋರಿಸ್ತಾರೆ ಒಂದೇ ಕಡೆ. ಅವ್ರನ್ನೆಲ್ಲ ನಾವು ಮನುಷ್ಯರಂತ ಕರೀದಕ್ಕೆ ಆಗ್ತದೆಯೇ? ರಾಕ್ಷಸಿ ವೃತ್ತಿ ಇರತಕ್ಕಂಥವ್ರನ್ನ ನಾವು ಮನುಷ್ಯರಂತ ಕರೀದಕ್ಕೆ ಆಗ್ತದೆಯೇ? ದಯಾದಾಕ್ಷಿಣ್ಯ ಇರತಕ್ಕಂಥ ವ್ಯಕ್ತಿಗಳನ್ನ ನಾವು ಮನುಷ್ಯರಂತ ಕರೀದಕ್ಕೆ ಆಗ್ತದೆಯೇ? ಬುದ್ಧಿ ಇಲ್ದಿರತಕ್ಕಂಥ ಮನುಷ್ಯನನ್ನ ಮನುಷ್ಯ ಅಂತ ಕರೀದಕ್ಕೆ ಆಗ್ತದೆಯೇ? ವಿಚಾರ ಮಾಡೋದಕ್ಕೆ ಯೋಗ್ಯತೆ ಇಲ್ದಿರತಕ್ಕಂಥ ಮನುಷ್ಯನನ್ನ ಮನುಷ್ಯ ಅಂತ ಕರೀದಕ್ಕೆ ಸಾಧ್ಯವಿದೆಯೇ? ಹಾಗಾದ್ರೆ ಮನುಷ್ಯ ಅಂತಂದ್ರೆ ಯಾರು? ಒಂದು ವಿಚಾರ ಹೇಳ್ತೇನೆ. ಯಾರಲ್ಲಿ ಹೃದಯ ಮತ್ತು ಬುದ್ಧಿ ಸಮಾನವಾಗಿ ವಿಕಾಸಗೊಂಡಿದೆಯೋ ಅವನೇ ಮನುಷ್ಯ. ಯಾರಲ್ಲಿ ನಿಜವಾದ ಮನುಷ್ಯತ್ವ ಇದೆಯೋ ಅವನು ಮಾತ್ರ ಮನುಷ್ಯ. ಕೆಲವರಲ್ಲಿ ಬುದ್ಧಿ ಬಹಳ ವಿಶೇಷವಾಗಿರ್ತದೆ, ಹೃದಯ ಅಂತ ಹೇಳ್ತಕ್ಕಂಥದ್ದು ಕಲ್ಲಾಗಿರ್ತದೆ. ಕೆಲವರಲ್ಲಿ ಹೃದಯ ಅಂತ ಹೇಳ್ತಕ್ಕಂಥದ್ದು ಯಾವಾಗಲೂ ಕರಗ್ತಾ ಇರ್ತದೆ, ಯಾವಾಗಲೂ ಇನ್ನೊಬ್ಬರಿಗೋಸ್ಕರ ಅವರು ಅಳತ್ಲೇ ಇರ್ತಾರೆ. ಪರಚಿಂತನೆ, ಇನ್ನೊಬ್ರು ಹೇಗೆ ಸುಖವಾಗಿರ್ಲಿ, ಯಾರಿಗಾರು ಸ್ವಲ್ಪ ಕಷ್ಟ ಬಂತು ಅಂತಂದ್ರೆ ತುಂಬಾ ಹತ್ತು ಬಿಡ್ತಾರೆ, ಅವರಿಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧವಾಗಿರ್ತಾರೆ ಅವರು. ಆದ್ರೆ ಅವ್ರಿಗೆ ಬುದ್ಧಿ ಕಡಿಮೆ, ಆದ್ರಿಂದ ಒಂದು ಔಷಧ ಕೊಡೋದ್ ಬಳಿ ಇನ್ನೊಂದು ಔಷಧ ಕೊಟ್ಟು ಸಾಯಿಸಿ ಬಿಡ್ತಾರೆ. ಆದ್ರಿಂದ ಬುದ್ಧಿ ಮತ್ತು ಹೃದಯ ಇವೆರಡು ಸಮಾನವಾಗಿ ಬೆಳೆದಿರ್ಬೇಕಾಗ್ತದೆ. ಹೃದಯ ಭಾವಿಸೋದಕ್ಕೆ, ಬುದ್ಧಿ ಯೋಚಿಸೋದಕ್ಕೆ. ವಿಚಾರ ಸಂಪನ್ನನಾದಂತಹ ವ್ಯಕ್ತಿ ಮಾತ್ರವೇ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಯುಕ್ತ, ಯಾವುದು ಅಯುಕ್ತ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗಬಾರ್ದು. ಎಷ್ಟೋ ಜನ ನೀವು ನೋಡಿ ಬೇಕಾದ್ರೆ ಅವ್ರು ತಿರುಗದೆ ಎಲ್ಲಿರ್ತಕ್ಕಂಥ ಗಲ್ಲಿನೇ ಇಲ್ಲ. ಎಲ್ಲಂದ್ರೆ ಅಲ್ಲಿ ತಿರುಗ್ತಾ ಇರ್ತಾರ ಅವ್ರು, ಎಲ್ಲಿ ನೋಡಿದ್ರು ಅಲ್ಲೂ ಇರ್ತಾರ ಅವ್ರು, ಎಲ್ಲಿ ಹನ್ನೊಂದು ಕಡೆ ಇಲ್ಲೋ ಅಲ್ಲೂ ಇರ್ತಾರೆ ಅವರು. ಅವ್ರನ್ನ ಪುರಂದರದಾಸರು ಡೊಂಕು ಬಾಲದ ನಾಯಕರೇ ನೀವೇನೇನು ಊಟವ ಮಾಡಿದಿರಿ ಅಂತ ಒಂದು ಹಾಡನ್ನು ಹೇಳ್ತಾ ನಾಯಿಗೆ ಹೋಲಿಸ್ತಾರೆ ಅಂತವ್ರನ್ನ. ಕಣಕ ಕುಟ್ಟು ಅಲ್ಲಿಗೆ ಹೋಗಿ ಹಣಿಕಿ ಇಣಿಕಿ ನೋಡುವಿರಿ, ಕಣಕ ಕುಟ್ಟೋ ವನಕಿಲಿ ಬಡಿದರೆ ಕುಯ್ ಕುಯ್ ರಾಗವ ಮಾಡುವಿರಿ ಅಂತ. ಯಾರಾದ್ರೂ ಹುಗ್ಗಿ ಮಾಡ್ತಾ ಇದ್ರೆ ಅದ್ರ ವಾಸನೆಗೆ ಅಲ್ಲಿ ಹೋಗ್ತಾರೆ ಅವರು. ಆ ಹುಗ್ಗಿ ಮಾಡುವ ಸೌಟಿಲಿ ಬಡಿದರೆ ಕುಯ್ ಕುಯ್ ರಾಗವ ಮಾಡುವಿರಿ ಅಂತ ಹೇಳ್ತಾ ಹೇಳ್ತಾ ಕೊನೆಯಲ್ಲಿ ಹೇಳ್ತಾರೆ, ಭಗವಂತನನ್ನ ಸ್ಮರಣೆ ಮಾಡ್ದೇನೇನೆ ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದೀರಲ್ಲ ಓ ಮಾನವರೇ, ನೀವು ನಾಯಕರು ಅಂತ. ನಾಯಕರು ಡೊಂಕು ಬಾರದ ನಾಯಕರಂತೆ. ನಾಯಕ ಅಂತಂದ್ರೆ ನಾಯಿ ಅಂತಾರೆ, ಡೊಂಕು ಬಾರದ ನಾಯಕರು ಅದೊಂದು ವ್ಯಂಗ್ಯ ಅರ್ಥದ ಶಬ್ದ ಅದು. ಅಂತವ್ರನ್ನೆಲ್ಲ ಡೊಂಕು ಬಾರದ ನಾಯಕರು ಅಂತ ಕರೀತಾರೆ, ಬೀದಿಯಲ್ಲಿ ಅಲಿತಕ್ಕಂಥವ್ರನ್ನ. ಯಾವುದೇ ಒಂದು ಉದ್ದೇಶವೇ ಇಲ್ಲದೇನೆ ಅಲ್ಲಿ ಇಲ್ಲಿ ಸುಮ್ಮನೆ ಅಲಿತಾ ಇರತಕ್ಕಂಥ ವ್ಯಕ್ತಿಗಳು, ಅವ್ರನ್ನ ನಾವು ಮನುಷ್ಯರು ಅಂತ ಕರೆಯೋದಕ್ಕಾಗ್ತದೆಯೇ? ಇಂಥ ಒಂದು ಮನುಷ್ಯತ್ವ ಇರಬೇಕು, ವಿಚಾರ ಸಂಪನ್ನ, ವಿಚಾರ ಮಾಡತಕ್ಕಂಥ ಸಾಮರ್ಥ್ಯ ಇರಬೇಕು, ಮತ್ತೆ ಭಾವಿಸಬೇಕು. ಒಬ್ಬ ವ್ಯಕ್ತಿ, ಅವರು ಒಬ್ರು ಸಾಧುಗಳಂತೆ, ಸಾಧುಗಳು. ಆ ಸಾಧುಗಳು ಎಷ್ಟು ಬುದ್ಧಿವಂತರು ಅಂತಂದ್ರೆ, ಆದ್ರೆ ಅವರಿಗೆ ಹೃದಯ ಮಾತ್ರ ಇಲ್ವೋ ಅನ್ನುವಷ್ಟರ ಮಟ್ಟಿಗೆ ಇದ್ದಾರೆ ಅವರು. ಅವರ ಬಗ್ಗೆ ಇನ್ನೊಬ್ರು ಸಾಧುಗಳು ಗೊತ್ತಾಯ್ತಲ್ಲ ಕಾಮೆಂಟ್ ಮಾಡಿದ್ರಂತೆ, ಟೀಕೆ ಮಾಡಿದ್ರಂತೆ. ಏನು ಅಂತಂದ್ರೆ, ಆ ಸಾಧುಗಳಿಗೆ ತಲೆ ಏನೋ ಇರಬೇಕಾದ ಜಾಗದಲ್ಲಿಯೇ ಇದೆ, ಆದ್ರೆ ಆ ಹೃದಯದಲ್ಲೂ ಕೂಡ ತಲೆನೇ ಇದೆ ಅಂತ. ಹೃದಯದಲ್ಲಿ ಹೃದಯ ಇರಬೇಕು, ಅದರ ಬದಲಿಗೆ ಅವರ ಹೃದಯದಲ್ಲೂ ಕೂಡ ತಲೆನೇ ಇದೆ, ಎಲ್ಲೆಲ್ಲೂ ಬುದ್ಧಿ, ಹೃದಯ ಮಾತ್ರ ಇಲ್ಲ. ಅದರ ಪರಿಣಾಮವಾಗಿ ಆ ವ್ಯಕ್ತಿಯಿಂದ ಯಾವುದೇ ಬಗೆಯ ಶಾಂತಿ ಅವನ ಸುತ್ತಮುತ್ತ ಇರತಕ್ಕಂಥವರಿಗೆ ಸಿಕ್ಕೋದಕ್ಕೆ ಸಾಧ್ಯವಿಲ್ಲ. ಸುತ್ತಮುತ್ತ ಏನೋ ಅವ್ರ ಜೊತೆಗೆ ಇರ್ತಕ್ಕಂಥವ್ರಿಗೆ ಕೂಡ ಶಾಂತಿ ಸಿಗೋದಕ್ಕೆ ಸಾಧ್ಯವಿಲ್ಲ, ಬರೀ ಮಾತು. ಇಂಥವ್ರನ್ನ ನಾವು ಮನುಷ್ಯರಂತ ಕರೀದಕ್ಕೆ ಸಾಧ್ಯವೇ ಅಂತ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಆದ್ರಿಂದ ಹೃದಯ, ಬುದ್ಧಿ ಇವೆರಡನ್ನು ವಿಕಾಸಗೊಳಿಸಿಕೊಂಡಂತಹ ಮನುಷ್ಯತ್ವ ಇದೆಯಲ್ಲ, ಅದು
ದೈವಾನುಗ್ರಹ ಹೇತುಕವಾದದ್ದು. ಭಗವಂತ ಅನುಗ್ರಹ ಮಾಡಿದ್ರೆ ಮಾತ್ರ ಅಂತಹ ಒಂದು ಮನುಷ್ಯತ್ವ ನಮಗೆ ಪ್ರಾಪ್ತಿಯಾಗ್ತದೆ. ಇಂತಹ ಮನುಷ್ಯತ್ವ ಬೇಕಾಗುತ್ತದೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ, ಭಗವಂತನ ಸಾಕ್ಷಾತ್ಕಾರಕ್ಕೆ. ಎಲ್ಲರೂ ಬಂದು ಕೇಳ್ತಾರೆ, ನಮಗೂ ಸಾಕ್ಷಾತ್ಕಾರ ಆಗೋದಿಲ್ವ, ಅವರು ಕೂಡ ಮನುಷ್ಯರು ತಾನೆ, ಅವರು ಮಾಡ್ಕೊಂಡ್ರು ನಮ್ಗಾಗೋದಿಲ್ವೇ ಅಂತ ಕೇಳ್ತಾರೆ. ಆದ್ರೆ ಮನುಷ್ಯತ್ವ ಇದೆಯೇ ನಿಮ್ಮಲ್ಲಿ ಅಂತ ಅನ್ನೋದನ್ನ ನಾವು ಅವ್ರನ್ನ ಕೇಳ್ಬೇಕಾಗುತ್ತೆ. ಕೇಳುವಂಗಿಲ್ಲ ನೋಡಿ, ಆದ್ರೆ ಅವರೇ ಆ ಪ್ರಶ್ನೆಯನ್ನ ಹಾಕಿಕೊಳ್ಬೇಕಾಗುತ್ತದೆ. ನನ್ನಲ್ಲಿ ನಿಜವಾದ ಮನುಷ್ಯತ್ವ ಇದೆಯೇ? ನನ್ನಲ್ಲಿ ಹೃದಯ ಮತ್ತು ಬುದ್ಧಿ ಸಾಕಷ್ಟು ಸರಿಯಾದ ರೀತಿಯಲ್ಲಿ ವಿಕಾಸಗೊಂಡಿದೆಯೇ? ಹೃದಯ ಸರಿಯಾದ ರೀತಿಯಲ್ಲಿ ಭಾವಿಸ್ತಾ ಇದೆಯೇ? ಬುದ್ಧಿ ಸರಿಯಾದ ರೀತಿಯಲ್ಲಿ ಯೋಚಿಸ್ತಾ ಇದೆಯೇ ಅಂತ ಅವನು ಯೋಚಿಸ್ಕೊಳ್ಬೇಕಾಗುತ್ತೆ ನೋಡಿ. ಆಮೇಲೆ ಇನ್ನೊಂದು ಗುಣ ಬೇಕಂತೆ, ಇನ್ನೊಂದು, ಅದು ದೈವಾನುಗ್ರಹ ಹೇತುವಾದ ಅಂದ್ರೆ ಭಗವಂತ ಅನುಗ್ರಹ ಇದ್ರೆ ಮಾತ್ರ ಸಿಕ್ಕುವಂಥದ್ದು ಯಾವುದು ಅಂದ್ರೆ ಮುಮುಕ್ಷುತ್ವ. ಮುಮುಕ್ಷುತ್ವ ಅಂದ್ರೇನು? ಮುಮುಕ್ಷುತ್ವ ಅಂದ್ರೇನು? ಮೋಕ್ಷ ಹೊಂದಲು ಬೇಕಾದಂತಹ ಅಪೇಕ್ಷೆ, ಇಚ್ಛಾ. ಮೋಕ್ಷ ಹೊಂದುವ ಇಚ್ಛೆ ಎಷ್ಟು ಜನರಲ್ಲಿದೆ ನಮ್ಮಲ್ಲಿ? ಮೋಕ್ಷ ಅಂದ್ರೆ ಹೆದರ್ ಬಿಡ್ತೀವಿ ನಾವೆಲ್ಲ. ಅಯ್ಯೋ ಮಕ್ಕಳಿದ್ದಾರೆ ನಮ್ಗೆಲ್ಲ, ಅವನ್ನೆಲ್ಲ ನೋಡ್ಕೊಳ್ಳೋದು ಬೇಡವೆ? ಈ ಮೋಹ ಹೋಗದೇನೇನೆ ಮೋಕ್ಷಾಭಿಲಾಷೆ ಬರೋದೇ ಇಲ್ಲ ನೋಡಿ. ಮೋಹ ಹೋಗ್ಬೇಕಾಗ್ತದೆ ನೋಡಿ. ಈ ಮೋಹ ಅಂತ ಹೇಳ್ತಕ್ಕಂತಹದ್ದು ಮಾನವರಿಗೆ ತೀರ ಸಹಜ. ಮಾನವರಿಗೆ ಮಾತ್ರ ಯಾಕೆ, ಸ್ವತಃ ಭಗವಂತನೇ ಈ ಒಂದು ಶರೀರ ಧಾರಣೆ ಮಾಡಿ ಇಲ್ಲಿಗೆ ಬಂದ್ಬಿಟ್ರೆ, ಈ ಭೂಮಿ ಇಳಿದು ಬಿಟ್ರೆ ಅವನಿಗೂ ಮೋಹ ಕವಿದುಕೊಂಡು ಬಿಡ್ತದೆ. ಮತ್ತೆ ಅವನಿಗೆ ಮೋಕ್ಷ ಕೂಡ ಬೇಡ ಅಂತ ಅಂದ್ಬಿಡ್ತಾನ ಅವನು. ವರಾಹ ಅವತಾರದ ಕಥೆಗೆ ನೀವೆಲ್ಲ ಕೇಳಿದಿರಿ. ಭಗವಂತ ವರಾಹ ಅವತಾರ ತಾಳ್ತಾನೆ, ಹಿರಣ್ಯಾಕ್ಷನ ಸಂಹಾರ ಮಾಡ್ತಾನೆ. ಸಂಹಾರ ಆದ್ಮೇಲೆ ವರಾಹ ಅವನ ಏನ್ ಮಾಡ್ಬೇಕು? ವೈಕುಂಠಕ್ಕೆ ವಾಪಸ್ ಹೋಗ್ಬೇಕಾ ಬೇಡ? ವಾಪಸ್. ಆದ್ರೆ ಅವನೇನ್ ಮಾಡಿದಾನೆ? ಸಂಸಾರ ಹೂಡ್ಬಿಟ್ಟಿದ್ದಾನೆ. ವರಾಹ ಅಂದ್ರೆ ಗೊತ್ತಾನೆ ನಿಮ್ಮಲ್ಲಿ? ವರಾಹ ಅಂದ್ರೆ ಏನ್ ಹೇಳು? ಏನ್ ಹೇಳಿ, ಏನಪ್ಪಾ ವರಾಹ ಅಂದ್ರೇನು? ನಿಂಗೆ ಗೊತ್ತಿಲ್ಲ? ವರಾಹ ಅಂದ್ರೇನು? ಹಂದಿ. ವರಾಹ ಅಂದ್ರೆ ಹಂದಿ. ಹಂದಿಯ ಅವತಾರ ತಾಳಿದ್ದಾನೆ ಹಿರಣ್ಯಾಕ್ಷನನ್ನು ಕೊಲ್ಲೋದಕ್ಕೋಸ್ಕರ. ಸಂಹಾರ ಆದ್ಮೇಲೆ ವೈಕುಂಠಕ್ಕೆ ವಾಪಸ್ ಹೋಗೋದ್ರ ಬದಲಿಗೆ ಅವನು ಸಂಸಾರ ನಡೆಸಿದ್ದಾನೆ. ಈ ಕಡೆ ವೈಕುಂಠ ಖಾಲಿ. ಆದ್ರಿಂದ ಬಾಕಿ ಉಳಿದ ದೇವತೆಗಳೆಲ್ಲ ಸಭೆ ಸೇರಿ ಶಿವನನ್ನು ಕೇಳ್ಕೊಳ್ತಾರೆ, ಶಿವನೇ ನೀನೇ ಈಗ ಗತಿ, ಯಾಕೋ ಇವನಲ್ಲಿ ಬಿದ್ದು ಬಿಟ್ಟಿದ್ದಾನೆ, ಸಂಸಾರ ಓಡ್ಬಿಟ್ಟಿದ್ದಾನೆ, ವಾಪಸ್ ನೀನ್ ಕರ್ಕೊಂಡು ಬರ್ಬೇಕು ಅಂತ ಶ್ರೀರಾಮಕೃಷ್ಣ ಹೇಳಿದಂತ ಕಥೆ ಇದು. ಶಿವ ತ್ರಿಶೂಲಧಾರಿಯಾಗಿ ವರಾಹನ ಬಳಿಗೆ ಹೋಗ್ತಾನೆ, ಹೇಳ್ತಾನೆ, ಏನಪ್ಪಾ ಎಲ್ರು ನಾವಲ್ಲಿ ಕಾಯ್ತಾ ಇದ್ದೇವೆ, ನೀನ್ ಕೆಲಸ ಮುಗಿಸಿ ವಾಪಸ್ ಬರೋದ್ ಬೇಡ್ವಾ? ಯಾಕೆ ಇನ್ನೂ ಇಲ್ಲೇ ಇದೆಯಲ್ಲ? ಆಗ ವರಾಹ ಹೇಳ್ತಾನೆ, ನೋಡು ನನಗೆ ಹಲವಾರು ಮಕ್ಕಳು ಮರಿಗಳೆಲ್ಲ ಆಗಿವೆ, ಇವುಗಳನ್ನೆಲ್ಲ ನೋಡ್ಕೊಳ್ಳೋದು ಯಾರು? ನಾನು ಇಲ್ದಿದ್ರೆ ಹೇಗಾಗುತ್ತೆ? ಶಿವನಿಗೆ ಚೆನ್ನಾಗಿ ಅರ್ಥ ಆಯ್ತು ಎಷ್ಟು ಮೋಹ ಕವಿದಿದೆ ಅವನಿಗೆ ಅಂತ. ತ್ರಿಶೂಲವನ್ನು ಎಸಿತಾನಂತೆ. ಯಾವಾಗ ಆ ತ್ರಿಶೂಲ ಆ ಶರೀರವನ್ನು ಭೇದಿಸ್ತದೋ ವಿಷ್ಣು ಹೇ 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 ಅಂತ ಅಂದ್ಕೊಂಡು ಹೊರಗೆ ಬಂದು ವೈಕುಂಠಕ್ಕೆ ಬಂದಂತೆ. ಹಾಗೆ ಈ ಒಂದು ಮೋಹ, ಅದನ್ನು ನಾವು ವಿವೇಚನೆ ಅಥವಾ ಜ್ಞಾನ ಅಂತ ಹೇಳ್ತಕ್ಕಂಥ ತ್ರಿಶೂಲದಿಂದ ತೆಗೆದು ನಮ್ಮಲ್ಲಿ ಒಂದು ಸ್ವಲ್ಪ ವಿವೇಚನಾ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕಾಗ್ತದೆ, ಜ್ಞಾನವನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಅದನ್ನು ಬೆಳೆಸ್ಕೊಂಡಾಗ ಮಾತ್ರವೇ ನಮ್ಮಲ್ಲಿ ಮುಮುಕ್ಷುತ್ವ ಅಂತ ಹೇಳ್ತಕ್ಕಂಥದ್ದು ಬರ್ತದೆ. ಇದನ್ನ ನಾವು ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ಭಗವಂತನೇ ಸ್ವಲ್ಪ ಅನುಗ್ರಹ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ದೈವಾನುಗ್ರಹ ಹೇತುಕಂ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಯಾವಾಗಲೂ ನೆನಪಿಟ್ಕೊಂಡಿರ್ಬೇಕು. ಅಥವಾ ಒಂದು ವೇಳೆ ಮುಮುಕ್ಷುತ್ವ ಬರಲಿಲ್ಲ, ಭಗವಂತನ ಪ್ರಾರ್ಥಿಸಿಕೊಳ್ಬೇಕು, ಮುಕ್ತನಾಗುವಂತಹ ಒಂದು ನನಗೆ ಲವಲವಿಕೆಯನ್ನು ಕೊಡು, ಮುಕ್ತಿಯ ಒಂದು ಬಯಕೆಯನ್ನಾದರೂ ಕೊಡು ಅಂತ. ಈ ಮುಕ್ತಿಯ ಬಯಕೆ ಬಹಳ ಅವಶ್ಯಕವಾದದ್ದು. ಯಾರು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವರು ಈ ಶರೀರ ಬಂಧನದಿಂದ ಮುಕ್ತರಾಗಬೇಕು ಅಂತ ಬಯಸ್ಬೇಕು ಅವರು. ಈ ಮುಕ್ತಿ ಅಂತ ಹೇಳ್ತಕ್ಕಂಥದ್ದು ಆನಂದಕರವಾದ್ದು ಅಂತ ಹೇಳ್ತಕ್ಕಂಥದ್ದು ಯಾರಿಗಾರು ಗೊತ್ತಿದ್ಯಾ? ಹೇಗೆ ಗೊತ್ತಿರುತ್ತೆ? ಮುಕ್ತಿನ ಅನುಭವಿಸಿದ್ರ ಮೇಲೆ ಮಾತ್ರ ಗೊತ್ತಾಗುತ್ತಾನೆ ಅದು. ಮುಕ್ತಿ ಅಂತ ಹೇಳ್ತಕ್ಕಂಥದ್ದು ಪರಮಾನಂದ ಸ್ವರೂಪದ್ದು. ಅದಕ್ಕೊಂದು ಉದಾಹರಣೆ ಕೊಡೋದಾದ್ರೆ, ಅದು ನಿಮ್ಮನ್ನ ನಾನು ಯಾವ್ದು ಕೇಳ್ತಂತಂದ್ರೆ, ಇನ್ನೊಬ್ರು ಯಾರಿಗೂ ಆ ಹಿಂಸೆ ಕೊಟ್ಟದ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ? ನಿಮ್ಮನ್ನು ಒಂದು ಕೋಣೆಯಲ್ಲಿ ಕೂಡ ಹಾಕೋಣ, ಒಬ್ರೊಬ್ಬರಿಗೆ ಒಂದೊಂದು ಕೋಣೆ ಇರ್ಲಿ, ಎಲ್ರು ಒಟ್ಟಿಗೆ ಹಾಕೋದು ಬೇಡ. ಒಂದೇ ಕೋಣೆಗೆ ಹಾಕ್ಬಿಟ್ಟಿದ್ದೆ, ಹೊರಗಡೆ ಬರೋದಕ್ಕೆ ಬಿಡುದಿಲ್ಲ ನಿಮ್ಮನ್ನ. ನಿಮ್ಗೆ ಏನ್ ಊಟ ಬೇಕೋ ಅದ್ರೊಳಗೆ ಕೊಡ್ತೀವಿ ನಾವು. 1 ವರ್ಷ ಇಟ್ಬಿಡೋಣ ಒಂದ್ ಕೋಣೆನಲ್ಲಿ.
ಆಗ ನಿಮ್ ಜೀವ ಹೇಗೆ ಚಡಪಡಿಸ್ತದೆ. ಒಮ್ಮೆ ಈ ಕೋಣೆಯಿಂದ ಹೇಗಾದ್ರೂ ಹೊರಗೆ ಬಂದ್ರೆ ಸಾಕಪ್ಪ ಅಂತ ಅನ್ಸೋದಿಲ್ವೇ? ಹಾಗೆ ನಾವು ಈ ಶರೀರ ಅಂತ ಹೇಳ್ತಕ್ಕಂಥ ಕೋಣೆ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಪಂಚಕೋಶ ಇದೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. 5 ಕೋಶದ ಒಳಗೆ, ಪಂಜರದೊಳಗೆ ಪಂಜರ, ಅದ್ರೊಳಗೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ನಮ್ಗೆ ಗೊತ್ತಿಲ್ಲ, ಆನಂದವಾಗಿದ್ದೀವಿ ನಾವು. ಯಾಕೆ ಕಾಲಕ್ಕೆ ಊಟ ಸಿಗ್ತಾ ಇದೆ. ನಾವು ಬಂಧನದೊಳಗೆ ಇದ್ದೇವೆ ಅಂತ ಗೊತ್ತಾದ ಮೇಲೆ ಬಂಧನದಿಂದ ಪಾರಾಗಬೇಕು ಅಂತ ನಾವು ಬಯಕೆ ತಾಳ್ತೇವೆ, ಬಯಸ್ತೇವೆ. ಈ ಮನುಷ್ಯ ಜೀವನ ಅಂತ ಹೇಳ್ತಕ್ಕಂಥದ್ದು ಬಂಧನಕಾರಿ ಅಂತ ನಮ್ಗೆ ಗೊತ್ತಾಗೋದು ಯಾವಾಗ? ಭಗವಂತ ಅನುಗ್ರಹ ಮಾಡಿದಾಗ. ಅದಕ್ಕೋಸ್ಕರವೇ ಈ ಮುಮುಕ್ಷುತ್ವ ಅಂತ ಹೇಳ್ತಕ್ಕಂಥ ಗುಣ ದೈವಾನುಗ್ರಹ ಹೇತುಕವಾದದ್ದು. ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಈ ಮುಮುಕ್ಷುತ್ವ ಅಂತ ಹೇಳ್ತಕ್ಕಂಥದ್ದು ಒಮ್ಮೆ ಬಿಡುಗಡೆ ಆದ್ರೆ ಸಾಕು. ನಿಮ್ಮಲ್ಲೆಲ್ಲ ಆ ಲಕ್ಷಣ ಸ್ವಲ್ಪ ಇರಬೇಕು ಅಂತ ಕಾಣುತ್ತಿಲ್ಲ. ನೀವು ಇಲ್ಲಿಗೆ ಬರ್ತೀರೇನೋ? ಈ ಬಗೆಯ ಮುಮುಕ್ಷುತ್ವ ಅಂತ ಹೇಳ್ತಕ್ಕಂಥದ್ದು 2ನೇ ಗುಣ. ಇನ್ನು 3ನೇ ಒಂದು ಅಂಶ ಇದೆ, ಮಹಾಪುರುಷ ಸಂಶಯ. ಮಹಾಪುರುಷ, ಅವನ ಒಂದು ಸಾಮೀಪ್ಯ, ಅವನ ಒಂದು ಸಾನ್ನಿಧ್ಯ, ಅವನ ಒಂದು ಸಹವಾಸ. ಮನೆ ಕಟ್ಕೊಂಡವ್ರನ್ನ ಮಹಾಪುರುಷರು ಅಂತ ಹೇಳ್ಬಹುದೇ? ಅಥವಾ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಇನ್ನೂ ಆಗ್ಲಿಲ್ಲ, ಆದ್ರೆ ಅವ್ರನ್ನ ಮಹಾಪುರುಷರು ಅಂತ ಹೇಳ್ಬಹುದೇ? ಇಡೀ ಹಿಂದೂಸ್ತಾನ, ಬೃಹತ್ತಾದಂತ ಹಿಂದೂಸ್ತಾನಕ್ಕೆ ಅಧ್ಯಕ್ಷರು ಯಾರಾಗಿದ್ದಾರೋ ಅವ್ರನ್ನ ಮಹಾಪುರುಷರು ಅಂತ ಹೇಳ್ಬಹುದೇ? ಒಪ್ಕೋತೀರ ನೀವೆಲ್ಲ? ಒಪ್ಕೊಳ್ತಾರೆ, ಜನ ಎಲ್ಲ ಒಪ್ಕೊಳ್ತಾರೆ. ಹೊರಗಡೆ ಏನು ಮನ್ನಣೆ ಗೊತ್ತೇನೋ ಅವರಿಗೆಲ್ಲ. ಮಹಾಧೂರ್ತ ಅವನನ್ನ ನಾವು ಮಹಾಪುರುಷ ಅಂತ ಹೇಳಿ ಸನ್ಮಾನ ಮಾಡ್ತಾ ಇರ್ತೀವಿ ನಾವು. ಮಹಾಪುರುಷರನ್ನ ಗುರುತಿಸೋದು ಬಹಳ ಕಷ್ಟ. ಅದಕ್ಕೋಸ್ಕರ ನಾರದ್ರು ತಮ್ಮ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ, ಸತ್ಸಂಗ ಅಂತ ಹೇಳ್ತಕ್ಕಂಥದ್ದು ದುರ್ಲಭ, ಅಮೋಘ, 2 ಶಬ್ದ ಉಪಯೋಗಿಸ್ತಾರೆ. ದುರ್ಲಭ ಅಂತಂದ್ರೆ ಸಿಗೋದೇ ಇಲ್ಲ ಅಂತ ಅರ್ಥ, ಅದು ಅತ್ಯಂತ ಕಷ್ಟ ಅಂತ. ಅಮೋಘ ಅಂತಂದ್ರೆ ಒಂದು ವೇಳೆ ಏನಾದ್ರು ಸಿಕ್ತು ಅಂತ ಹೇಳಿದ್ರೆ ಅದು ಮಹತ್ತಾದ ಫಲವನ್ನು ಕೊಡ್ತದೆ ಅಂತ. ವ್ಯರ್ಥವೇ ಆಗೋದಿಲ್ಲ, ನಿಮ್ಮ ಜೀವನ ಕೃತಾರ್ಥವಾಗುತ್ತದೆ. ಯಾರ ದರ್ಶನ ಮಾತ್ರದಿಂದ ನಮ್ಮ ಮನಸ್ಸು ಬುದ್ಧಿ ಎಲ್ಲ ಪವಿತ್ರವಾಗಿಬಿಟ್ಟು ಭಗವಂತನ ಕಡೆಗೆ ಹರಿಯುವಂತ ಆಗಿಬಿಡ್ತದೋ ಅಂಥವನು ಮಹಾಪುರುಷ. ಯಾರು ಮಹತ್ತಾದಂತಹ ಬೃಹತ್ತಾದಂತಹ ಭಗವಂತನ ಸ್ಮರಣೆಯಲ್ಲಿಯೇ ಸದಾ ಇರ್ತಾನೋ ಅವನೇ ಮಹಾಪುರುಷ. ಭಗವಂತನನ್ನು ಬಿಟ್ಟು ಈ ಜಗತ್ತಿನಲ್ಲಿ ಎಷ್ಟೇ ದೊಡ್ಡವನಾಗಿದ್ರು ಕೂಡ ಅವನು ಮಹಾಪುರುಷ ಅಲ್ಲ, ಅವನು ಬಾಬಾ ಸಾಮಾನ್ಯ ಪುರುಷ. ಇಂತಹ ಮಹಾಪುರುಷರು ಸಿಗಬೇಕಾದ್ರೆ ಎಷ್ಟು ಕಷ್ಟ ಇದೆ. ಬೀದಿಗೊಬ್ರು ಕೇರಿಗೊಬ್ರು ಅಂತ ಮಹಾಪುರುಷರು ಸಿಗೋದಕ್ಕೆ ಸಾಧ್ಯವೇ? ಇಂತಹ ಮಹಾಪುರುಷರ ಸಂಶಯ ಅಂತಂದ್ರೆ ಸಾನ್ನಿಧ್ಯ, ಸಾಮೀಪ್ಯ, ಸಹವಾಸ, ಅವರ ಆಶ್ರಯ ಸಿಗಬೇಕಾದ್ರೆ ಭಗವಂತ ವಿಶೇಷ ಕೃಪೆ ಮಾಡಿರ್ಬೇಕಾಗ್ತದೆ ಅಂತನ್ನುವ ಮಾತನ್ನ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ. ದುರ್ಲಭಂ ತ್ರಯಮೇವ ಏತದ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಮೇಲಿನ ಮಾತು ನಮಗೆ ಸಾಧಿಸಲು ಉಪಾಯವೇನಿದೆ? ಅನಾಯಾಸೇನ ಮರಣಂ ಅಂದ್ರೆ ಗೊತ್ತೇನೋ? ಟಕ್ಕಂತ ಹಾಗೆ ಹೊರಟೋಗ್ತಿರ್ಬೇಕು. ಯಾರ ಹತ್ರ ಸೇವೆ ಮಾಡಿಸ್ಕೋಬಾರ್ದು, ಕೊಳಿತಾ ಇರಬಾರ್ದು, ಹುಣ್ಣಾಗ್ಬಾರ್ದು, ಏನ್ ಹೇಳ್ತಾರದಕ್ಕೆ ಬೆಡ್ ಸೋರ್ ಆಗ್ಬಾರ್ದು, ಸಾಕಪ್ಪ ಯಾವ ಹೋಗ್ತಾನಪ್ಪ ಇವನು ಅಂತ ಅನ್ಸ್ಕೋಬಾರ್ದು ಅಂತ. ಅದು ಅನಾಯಾಸೇನ ಮರಣ ಅಂತಂದ್ರೆ ಆಕ್ಸಿಡೆಂಟ್ ಆಗಿ ಹೋಗ್ಬಾರ್ದು. ಸುಮ್ಮನೆ ಹೀಗೆ ಕೂತ್ಕೊಂಡಿದ್ದಾಗ ರಾಮ 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 ಅಂತ ಹಾಗೆ ಹೊರಟು ಹೋಗ್ತಿರ್ಬೇಕು. ಇಂಥ ಒಂದು ಸುಖ ಮರಣದ ಕಲ್ಪನೆ ಮಾಡಿ ಇಟ್ಕೊಂಡಿದ್ದಾರೆ. ಚೆನ್ನಾಗಿದೆ, ಅಲ್ಲಲ್ಲಿ ರಾತ್ರ ಹೋಗುವವರೆಲ್ಲ ಇದ್ದಾರೆ. ವಿನಾ ದೈನ್ಯೇನ ಜೀವನಂ. ದೈನ್ಯ ಅಂದ್ರೆ ದೀನತೆ. ಅವ್ರನ್ನ ಕೇಳೋದು, ಇವ್ರನ್ನ ಕೇಳೋದು, ಅವ್ರನ್ನ ಸಹಾಯ ಕೇಳೋದು, ಇವ್ರನ್ನ ಸಹಾಯ ಕೇಳೋದು, ಅವ್ರು ಕೊಡೋದಿಲ್ಲ ಅಂತ ಹೇಳೋದು, ಕೊಡ್ಲಿಲ್ಲ ಅಂತ ದುಃಖ ಆಗೋದು. ದೀನತೆ ಬಹಳ ಕಷ್ಟ, ಹೆಲ್ಪ್ಲೆಸ್ ಕಂಡೀಷನ್. ಇಂಥ ಒಂದು ಜೀವನವನ್ನ ಅಪೇಕ್ಷೆ ಪಡಲಾಗಿದೆ. ತುಂಬಾ ಚೆನ್ನಾಗಿದೆ ಅದು. ಇದನ್ನ ನಾವು ಸಾಧಿಸೋದಕ್ಕೆ ಉಪಾಯ ಏನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉಪಾಯ ಒಂದೇ, ಹರಿಭಜನೆ ಮಾಡು ನಿರಂತರ. ಒಳ್ಳೆ ಜೀವನ ನಡೆಸಿ, ಯಾರಿಗೂ ಬೈಬೇಡಿ, ಮೊದಲನೇದಾಗಿ ಯಾರಿಗೂ ಹೊಡಿಬೇಡಿ, ಯಾರಿಗೂ ಕೆಟ್ಟದ್ದು ಮಾಡಬೇಡಿ. ನಿಮ್ಮ ಪಾಡಿಗೆ ನೀವು ಏನೇನು ಎಷ್ಟು ಜನರಿಗೆ ಒಳ್ಳೇದು ಮಾಡ್ಬೇಕು ಮಾಡ್ತಾ ಹೋಗಿ. ಒಬ್ಬನ ಕಾಲು ನೋವು ಅಂದ ಮನೆಯಲ್ಲಿ ತಿಕ್ಕಿ ಕೂತ್ಕೊಂಡು
ಅಥವಾ ಇನ್ನೇನೋ ನೀರು ಬೇಕು ಅಂತ ತಕ್ಕ ನೀವೇ ಓಡಿ ತಗೊಂಡು ಕೊಡಿ. ಯಾರಿಗೆ ಎಷ್ಟು ಒಳ್ಳೇದ್ ಮಾಡ್ಲಿ, ಹೇಗ್ ಮಾಡ್ಲಿ, ಒಳ್ಳೇದ್ ಮಾಡ್ಲಿ ಅಂತ ಆ ಚಿಂತೆಯಲ್ಲಿ ಇರಿ. ನಿಮ್ಗೆ ಹರಿನಾಮ ಸ್ಮರಣೆ ಮಾಡೋಕ್ ಸಾಧ್ಯ ಆಗದೆ ಇದ್ರೆ ಈ ಉಪಾಯ ಅವಲಂಬಿಸಿ. ಮನೆ ಮಂದಿಯ ಸೇವೆ ಮಾಡ್ಕೊಂಡಿರಿ ನೀವು, ನಿರಂತರವಾಗಿ ಸೇವೆ. ಅದೇನು ಯಾವಾಗಲೂ ಕೇಳೋದಿಲ್ಲ ನಿಮ್ ಸೇವೆನ, ಯಾವಾಗಲೂ ಕೇಳ್ತಾರೆ. ಸಿದ್ಧರಾಗಿರಿ, ಎಲ್ರಿಗೂ ಒಳ್ಳೇದ್ ಮಾಡಿ, ಕಿಂಚಿತ್ತಾದ್ರೂ ಒಳ್ಳೇದ್ ಮಾಡಿ, ಒಳ್ಳೆ ಮಾತಾಡಿ, ಏನು ಎಲ್ಲ ಚೆನ್ನಾಗಿದ್ದೀರಾ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕಳಿಸ್ಬಿಡಿ. ಇಂತಹದ್ದು ಈ ಬಗೆಯ ಜೀವನ ಕ್ರಮ ಇಟ್ಕೊಂಡಿರಿ. ನೋಡಿ ನೀವು ಶಾಂತವಾಗಿ ಕಣ್ಣು ಮುಚ್ಚತಕ್ಕಂತಹ ವೈಭವವನ್ನ, ವಿನಾ ದೈನ್ಯನ ಜೀವನ. ಯಾರ್ದೇನ್ ಕೇಳಬೇಡಿ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ಲ. ಯಾರು ನೀವು ಕೇಳಿದಿರೋ ಈ ಪ್ರಶ್ನೆನ, ನಿಮ್ಗೇನು ಹಣದ ಬರ್ಕತ್ತೇನೆ ಇರ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಪ್ರತಿಯೊಬ್ರು ಕೂಡ ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯ ಇದೆ, ದೈನ್ಯ ಇಲ್ಲದೇನೆ ಬದುಕೋದಕ್ಕೆ ಸಾಧ್ಯ ಇದೆ. ದೇವರ ಮೇಲೆ ವಿಶೇಷವಾದಂತಹ ಪ್ರೀತಿ, ಭಕ್ತಿ, ವಿಶ್ವಾಸ ಇಟ್ಕೊಂಡಿರ್ಬೇಕು. ನರೇಂದ್ರನ ಜೀವನ ಓದಿ, ಅಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ಅವನಿಗೆ ಬಂದ್ ಕಷ್ಟ ಯಾತಕ್ಕೆ ಅಂದ್ರೆ ದೇವ್ರನ್ನ, ನನ್ನ ಕಾಳಿ ಮಾತೆ ನಿನ್ನ ಒಪ್ಕೊಳ್ಳಿಲ್ವಲ್ಲ, ಅದಕ್ಕೆ ನಿಂಗೆ ಈ ಕಷ್ಟ ಬರೋದು ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಅದನ್ನ ಒಪ್ಕೊಳ್ಳಿ ದೇವ್ರನ್ನ, ಮರುಕ್ಷಣಕ್ಕೆ ಶಾಂತಿ, ಸುಖ, ಸಮಾಧಾನ, ದೈನ್ಯ ಎಲ್ಲ ಹೊರಟೋಗ್ಬಿಡುತ್ತೆ. ನೋಡಿ, ನಾವು ಬರಿಕೈ ಸನ್ಯಾಸಿಗಳು ಏನ್ ಜೋರಾಗಿದೀವಿ ನಾವು. ಬರಿಕೈ ಎಲ್ರನ್ನೂ ದಬಾಯಿಸ್ಕೊಂಡೇ ಇರ್ತೀವಿ ನಾವು. ದೈನ್ಯ ಅನ್ನೋದು ಇಲ್ವೇ ಇಲ್ಲ. ಯಾಕೆ? ಸರ್ವಶಕ್ತನಾದ ದೇವರನ್ನ ಮಾತ್ರ ನಂಬ್ಕೊಂಡಿದೀವಿ ನಾವು. ಅಲ್ಲೇ ಇದೆ ರಹಸ್ಯ. ನಮ್ಮನ್ ಕಂಡು ಸಾಲದೆ ಇನ್ನೇನ್ ಬೇಕು ನಿಮಗೆ. ಜಯ ರಾಮಕೃಷ್ಣ.